ಮಂಡ್ಯದಲ್ಲಿ ಕಾಂಗ್ರೆಸ್ನವರು ಕೈ ಕೊಟ್ರೆ ಮೈಸೂರಿನಲ್ಲಿ ನಾವು ಕಾಂಗ್ರೆಸ್ಗೆ ಕೈ ಕೊಡ್ತೀವಿ ಅನ್ನುವಂತ ಒಂದು ಹೇಳಿಕೆ ಇತ್ತು. ಇದು ಸಚಿವ ಸಾರಾ ಮಹೇಶ್ ಕೊಟ್ಟಿದ್ದಂತ ಒಂದು ಹೇಳಿಕೆ ಆಗಿತ್ತು. ಸಿದ್ದರಾಮಯ್ಯನವರು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಪರಸ್ಪರ ನಂಬಿಕೆಯಿಂದ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ. ಈ ರೀತಿಯ ಹೇಳಿಕೆಗಳಿಂದಾಗಿ ನಂಬಿಕೆ ಹಾಳಾಗುತ್ತೆ ಅಂತ ಹೇಳಿದ್ದಾರೆ. ಈ ನಂಬಿಕೆ ಬಗ್ಗೆ HDD ಕುಮಾರಸ್ವಾಮಿ ಮಾತನಾಡಿದಾರಾ? ಅದು ಬಿಟ್ಟು ಬೇರೆಯವ್ರ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಮೈಸೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಸಾರಾ ಮಹೇಶ್ ಅವರಿಗೆ ಕೊಟ್ಟಿರುವಂತ ಟಾಂಗ್. JDS ನಲ್ಲಿ ವರಿಷ್ಠರ ಮಾತಿಗೆ ಮಾತ್ರ ಬೆಲೆ, ಅದು ಬಿಟ್ಟು ಉಳಿದಂತವ್ರೆಲ್ಲ ಮಾತನಾಡ್ತಾ ಕೂತ್ರೆ ಅವ್ರ ಮಾತಿಗೆಲ್ಲ ಬೆಲೆ ಕೊಡಬೇಕಾದಂತ ಅನಿವಾರ್ಯತೆ ಇಲ್ಲ ಅನ್ನುವಂತ ರೀತಿಯಾಗಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳಿದ್ರೆ ಒಂದು ಬೆಲೆ, ಉಳಿದಂತವ್ರು ಹೇಳ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು, ಅದೆಲ್ಲ ತಲೆ ಕೆಡಿಸ್ಕೊಳಕ್ ಆಗಲ್ಲ. ಆ ತರದ ಹೇಳಿಕೆಗಳಿಗೆ ತಲೆಗೊಂದು ಹೇಳಿಕೆಯನ್ನ ಬಾಯಿಗೊಂದು ಹೇಳಿಕೆಯನ್ನ ಕೊಡ್ತಾ ಇರ್ತಾರೆ, ಏನ್ ಮಾಡೋದು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ನಾವು ಪರಸ್ಪರ ನಂಬಿಕೆಯಿಂದ ಎಲ್ಲ ಕಡೆ ಸ್ಪರ್ಧಿಸ್ತಾ ಇರೋದು, ಈ ತರದ ಹೇಳಿಕೆ ಸರಿಯಲ್ಲ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ರಾಮ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಮ್, ಅಂದ್ರೆ ತುಮಕೂರು ಕ್ಷೇತ್ರವನ್ನ ಅಂದ್ರೆ ಮೈಸೂರು ಕ್ಷೇತ್ರವನ್ನ ಉಳಿಸ್ಕೊಳ್ಳುವಷ್ಟು ಇಂಪಾರ್ಟೆನ್ಸ್ ಅನ್ನ ತುಮಕೂರಿಗೆ ಕೊಡ್ಲಿಲ್ಲ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಪಕ್ಷದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ? ರಾಮ್, ಜೊತೆಗೆ ಸಾರಾ ಮಹೇಶ್ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವ್ರನ್ನ ಲೆಕ್ಕಕ್ಕೆ ಇಟ್ಕೊಂಡ್ಬಿಡಿ, ಅವ್ರ ಸ್ಟೇಟ್ಮೆಂಟ್ ನಾನು ಲೆಕ್ಕದಲ್ಲಿ ಬಹುಶಃ ಇದ್ದಾರೆ ಅಂತ ಕಾಣಿಸುತ್ತೆ ಸಿದ್ದರಾಮಯ್ಯನವರು. ಮತ್ತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಲೋಕಸಭಾ ಕ್ಷೇತ್ರವನ್ನ ತೆಗೆದುಕೊಂಡಾಗ ಸಾಕಷ್ಟು ಚರ್ಚೆಗೆ ಒಳಗಾಗಿದ್ದಂಥದ್ದು ಮೈಸೂರು ಮತ್ತೆ ತುಮಕೂರು. ಯಾಕಂದ್ರೆ ಮೈಸೂರು CM ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರವಾಗಿತ್ತು. ಅದೇ ರೀತಿಯಾಗಿ ತುಮಕೂರಿನಲ್ಲಿ ಹಾಲಿ ಸಂಸದರು ಇದ್ರು. ಮೈಸೂರಿನಲ್ಲಿ ದೇವೇಗೌಡರು ಸ್ಪರ್ಧೆಯನ್ನ ಮಾಡ್ತಾರೆ ಅಂತೇಳಿ JDS ಆ ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿದುಕೊಳ್ತಿತ್ತು. ಒಂದು ಕಡೆ ಎಲ್ಲೋ ತುಮಕೂರನ್ನ ಬಿಟ್ಟುಕೊಡ್ತಾರೆ ಒಂದು ಮಾತು ಇತ್ತು. ಆದ್ರೆ ಕೊನೆ ಕ್ಷಣದ ಬದಲಾವಣೆಯಲ್ಲಿ ತುಮಕೂರು JDS ಪಾಲಾಯ್ತು, ಮತ್ತೆ ಮೈಸೂರು ಕಾಂಗ್ರೆಸ್ನ ಪಾಲಾಯ್ತು. ಇದು ಮಾಜಿ CM ಸಿದ್ದರಾಮಯ್ಯ ಅವರೇ ಇದಕ್ಕೆ ಕಾರಣ ಅನ್ನೋದು ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಅವರು ಮೈಸೂರಿನಲ್ಲಿ ನೀಡಿರುವಂತಹ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅವರು ಹೇಳುವಂತ ಇರೋದು ತುಮಕೂರನ್ನ ನಾವೇ ಉಳಿಸ್ಕೊಳ್ಳಿ ಅಂತೇಳಿ ನಾನು ಪಕ್ಷಕ್ಕೆ ಹೇಳಿದ್ದೆ. ಯಾಕಂದ್ರೆ 9 ಕಡೆ ಹಾಲಿ ಸಂಸದರಿಗೆ ಒಂದು ಟಿಕೆಟ್ ಅನ್ನ ಕೊಟ್ಟು ಆ ಒಂದು ಕ್ಷೇತ್ರದಲ್ಲಿ ಕೊಡ್ಲಿಲ್ಲ ಅಂದ್ರೆ ಸರಿ ಇರೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದೆ. ಆದ್ರೆ ನೋಡೋಣ ಏನಾಗುತ್ತೆ ಮುಂದೆ ಅನ್ನೋ ಒಂದು ಮಾತನ್ನ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಮೈಸೂರು ತುಮಕೂರು ಈ ಎರಡೂ ಕ್ಷೇತ್ರದ ಗೊಂದಲ ಇನ್ನೂ ಸಹ ಬಗೆಹರಿದಿಲ್ಲ, ಮುಂದೆ ಕಾದು ನೋಡೋಣ ಅನ್ನೋ ಒಂದು ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಏನು, ಈ ಒಂದು ಮೈತ್ರಿ ಸರ್ಕಾರ ಬಂದ ದಿನದಿಂದಲೂ ಸಹ ಮೈಸೂರು ಭಾಗದಲ್ಲಿ ರಾಜ್ಯದಲ್ಲಿ ದೋಸ್ತಿ ಇದ್ರೂ ಸಹ ಮೈಸೂರು ಭಾಗದಲ್ಲಿ ಕುಸ್ತಿ ಏರ್ಪಟ್ಟಿತ್ತು. ಅದು ಲೋಕಸಭಾ ಚುನಾವಣೆಯಲ್ಲೂ ಮುಂದುವರಿಯುವಂತ ಲಕ್ಷಣಗಳು ಕಾಣಿದ್ವು. ಇದಕ್ಕೆ ಪೂರ್ವಕವಾಗಿ ಸಚಿವ ಸಾರಾ ಮಹೇಶ್ ಸಹ ಏನು ಪರಸ್ಪರ ಸಹಕಾರದಿಂದ ನಾವು ಚುನಾವಣೆಯನ್ನು ಎದುರಿಸಬೇಕು, ಒಂದು ವೇಳೆ ಕಾಂಗ್ರೆಸ್ನ ನಾಯಕರು ಕಾರ್ಯಕರ್ತರು ನಮಗೆ ಕೈ ಕೊಟ್ರೆ ನಾವು ಸಹ ಅವರಿಗೆ ಕೈ ಕೊಡ್ತೇವೆ ಅನ್ನೋ ಒಂದು ಮಾತನಾಡಿದ್ರು. ಅದಕ್ಕೆ ಈಗ ಮಾಜಿ CM ಸಿದ್ದರಾಮಯ್ಯ ಟಾಂಗ್ ಅನ್ನ ನೀಡಿದ್ದಾರೆ. ಪರಸ್ಪರ ನಂಬಿಕೆಯ ಮೇಲೆ ನಾವು ಮೈತ್ರಿಯನ್ನ ಮಾಡ್ಕೊಂಡಿದ್ದೇವೆ. ಆದ್ರೆ ಈ ಬಗ್ಗೆ CM ಕುಮಾರಸ್ವಾಮಿ ಇರ್ಬೋದು ಅಥವಾ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಮಾತನಾಡಿದ್ರೆ ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನ ನೀಡ್ತೇನೆ, ಯಾರೋ ಮಾತನಾಡಿದ್ರೆ ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನ ನೀಡಲ್ಲ ಅನ್ನೋ ಒಂದು ಮಾತನಾಡಿದ್ದಾರೆ. ಮತ್ತೆ ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕು, ಸಚಿವ ಸಾರಾ ಮಹೇಶ್ ಸಹ ಮೈಸೂರು ಭಾಗದಲ್ಲಿ ಸಾಕಷ್ಟು ಪ್ರಭಾವಿಯಾಗಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ KR ನಗರನ್ನ ಪ್ರತಿನಿಧಿಸ್ತಾ ಇದ್ದಾರೆ. KR ನಗರದಲ್ಲೇ ಈ ರೀತಿಯಾದ ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರ ಅಸಮಾಧಾನ ಭುಗಿಲೆದ್ದಿದೆ. ಅದೇ ರೀತಿಯಾಗಿ ಮೈಸೂರಿನಲ್ಲೂ ಸಹ ಇದು ಭುಗಿಲೆದ್ದಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಸಹ ಅಂದ್ರೆ ಕಾರ್ಯಕರ್ತರು ಏನು ಈ ಭಿನ್ನಾಭಿಪ್ರಾಯ ಇತ್ತು, ಕಾಂಗ್ರೆಸ್ ಮುಖಂಡರುಗಳಿಗೆ ಸಿದ್ದರಾಮಯ್ಯ ಅವರ ಮಾತು ಸಚಿವ ಸಾರಾ ಮಹೇಶ್ ಅವರನ್ನ ಮಾತನ್ನ ಕೇಳಿದ್ರೆ ಎಲ್ಲೋ ಒಂದು ಕಡೆ ಇದು ತಣ್ಣಗಾಗುವುದಕ್ಕಿಂತ ಹೆಚ್ಚಾಗಿ ಮತ್ತಷ್ಟು ಜಾಸ್ತಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರಾಮ್.